ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದಾಯಿತು. ಈ ಸತಿ ನಿಜವಾಗ್ಲೂ ಒಂದು ನನಗೆ ಖುಷಿಯಾಗುತ್ತೆ. ಅಂದರೆ ಜನಗಳು, ನೀವುಗಳು ನಮಗೆ ಕನೆಕ್ಟ್ ಆಗೋದು ಅಥವಾ ನಮ್ಮ ಕಾರ್ಯಕ್ರಮಕ್ಕೆ ನೀವು ಈ ರೀತಿ ಕನೆಕ್ಟ್ ಆಗೋದು ನನಗೆ ಒಂದು ಜವಾಬ್ದಾರಿ, ಖುಷಿ, ಸಂತೋಷ, ಹೆಮ್ಮೆ ಎಲ್ಲ. ಯಾಕೆಂದರೆ ನಾನು ಅದನ್ನು ಇನ್ನೊಬ್ಬರು ಕನೆಕ್ಟ್ ಮಾಡ್ಬೋದು ಅಂತ. ಹೇಗೆ ಅನ್ನೋ ವಿಷಯ ಹೇಳ್ತೀನಿ. ಶಶಿಕಲಾ ಮೇಡಮ್ ಅವ್ರ ಸರಣಿ ನಿಮಗೆ ಗೊತ್ತೇ ಇದೆ. 1 ವರ್ಷ ಆಯಿತು. ಗೋಣಿಕೊಪ್ಪಕ್ಕೆ ಹೋಗಿ ಶಶಿಕಲಾ ಅಮ್ಮ ಅವರ ಮಗ, ಅವರ ಸೊಸೆ ಮಲಗಿರುವಂಥ ಒಂದು ಜಾಗ ಎಲ್ಲವನ್ನೂ ಹೋಗಿ ಶೂಟ್ ಮಾಡ್ಕೊಂಬಂದಿದ್ದೆ. ನೀವು ನೋಡಿದ್ದೀರಾ, ಅದಕ್ಕೆಲ್ಲ ಸಾಕಷ್ಟು ಪ್ರೀತಿ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಅಲ್ಲಿ ನಿಮಗೆ ಜ್ಞಾಪಕ ಇದ್ದರೆ ಅದನ್ನು ಕ್ಲಿಪ್ನೂ ಹಾಕ್ತೀನಿ. 101 ನೆನಪುದು. ನಮ್ಮ ವಿನಯ್ ಸರ್, ಶಶಿಕಲಾ ಅಮ್ಮ ಅವರ ಮಗ ವಿನಯ್ ಸರ್ ಆ ದುರಂತ ಆದಾಗ, ಶಶಿಕಲಾ ಅಮ್ಮ ಅವರ ದುರಂತ ಆದಾಗ ಅಲ್ಲಿ ಒಬ್ಬ ಹುಡುಗ ಇದ್ದ ನಮ್ಮ ತಾಯಿ ಜೊತೆಗೆ ಅಂತ ಹೇಳಿದರು. ಮೆಲ್ಟ್ ಆಗೋದಲ್ವಾ, ಸೊ ಮೆಲ್ಟ್ ಆಗಿಬಿಡ್ತು ಕಂಪ್ಲೀಟ್. ಆಗ ಇವ್ರ ಮನೆಯಲ್ಲಿ ಒಬ್ಬ ಹುಡುಗ ಇದ್ದಲ್ಲ, ಅವನು ಬಂದು ಬ್ಲಾಂಕೆಟ್ ಎಲ್ಲ ತಂದು ಬ್ಲಾಂಕೆಟ್ ಹಾಕಿ ಒದ್ದಿರೋದಂತೆ. ನೀವು ಸ್ಕೂಲಲ್ಲಿದ್ರಾ? ನಾನು ಇಲ್ಲಿದ್ದೆ. ತಂದೆ ಮಗ ಇಲ್ಲಿದ್ರು. ಓಕೆ. ಅಲ್ಲಿಂದ ಅವರು ಹಾಸ್ಪಿಟಲ್ ಅಡ್ಮಿಟ್ ಮಾಡಿ, ಅಲ್ಲಿಂದ ಹುಡುಗ ಮನೆಗೆ ಬಂದು ಇಲ್ಲಿ ನೀವು ಇವರಿಗೆ ವಿಷಯ ಹೇಳಿ, ಅಲ್ಲಿಂದ ಬೆಳಿಗ್ಗೆ ಮಗನಿಗೂ ಹೇಳದೆ ಅವರು ಬುಲೆಟ್ ತಕೊಂಡು ಹೋಗಿದ್ದಾರೆ. ಬುಲೆಟ್ ಅಲ್ಲ, ಅಂಬಾಸಿಡರ್ ಕಾರ್ ಬಂದು. ಅಂಬಾಸಿಡರ್ ಕಾರ್ ಬಂದು ಅಲ್ಲ, ಡ್ಯಾಡಿ ಬುಲೆಟ್ಲೇ ಹೋಯ್. ಇಲ್ಲಿಂದ ಬುಲೆಟ್ಲೇ ಹೋಗ್ತಾರೆ, ಬರ್ತಾ ಇದ್ರು. ಬುಲೆಟ್ ನನ್ನ ಕರ್ಕೊಂಡು ಹೋಗ್ತಿದ್ರು ಬುಲೆಟಲ್ಲಿ ಬೆಂಗಳೂರಿಗೆ. ಅವಾಗ ಈಗ ಬರ್ತಾ ಇದ್ರು, ಬೆಂಗಳೂರಿಂದ ನನ್ನ ಕೂರಿಸ್ಕೊಂಡು ಬರ್ತಾ ಇದ್ರು ವೆಕೇಷನ್ಗೆ ಅಂತ. ಅಲ್ಲಿ ಅವಾಗ ಅಂದರೆ ಅಮ್ಮ ವರ್ಕರ್ ಜೊತೆಗೆ ಇದ್ದಿದ್ದು. ಹೌದು ಹೌದು ಹೌದು. ಅವರೇ ಪ್ರತ್ಯಕ್ಷದರ್ಶಿ. ಅದಾದಾಗ ಅವರು ಕನೆಕ್ಟ್ ಆಗಿದ್ದಾರೆ ಸ್ನೇಹಿತರೆ. ಅವ್ರಿಗೆ ವಿನಯ್ ಅವ್ರ ಜೊತೆ ಮಾತಾಡಬೇಕು, ಶಶಿಕಲಾ ಅಮ್ಮ ಅವ್ರನ್ನ ಮಲಗಿರೋ ಜಾಗನ ನೋಡಬೇಕು ಅನ್ನೋದು ಭಾಳ ಆಸೆ. ನನ್ನ ಪಬ್ಲಿಕ್ ವಾಟ್ಸಪ್ ನಂಬರ್ಗೆ ಅವರೊಂದು ವಾಯ್ಸ್ ನೋಟ್ ಕಳಿಸಿದ್ದಾರೆ. ಆ ವಾಯ್ಸ್ ನೋಟ್ ಕೇಳಿ. ರಘು ಸರ್ ನಮಸ್ಕಾರ. ನಾನು ಬೆಂಗಳೂರಿಂದ ಮುನ್ನಿ ಸಿದ್ದಪ್ಪ ಅಂತ ಮಾತಾಡ್ತಿರೋದು. ಶಶಿಕಲಾ ಅಮ್ಮನವ್ರ ಬಗ್ಗೆ ಕೆಲವೊಂದು ಎಪಿಸೋಡ್ಸ್ ಮಾಡಿದ್ದಾರೆ, ಭಾಳ ಸಂತೋಷ ಆಯಿತು. ಶಶಿಕಲಾ ಅಮ್ಮನವ್ರದ್ದು ಆ ಇನ್ಸಿಡೆಂಟ್ ಆದಾಗ ಪ್ರತ್ಯಕ್ಷದರ್ಶಿ ಇದ್ದವನು ನಾನೇ, ಆ ಹುಡುಗ ನಾನೇನೆ. ಸೊ ಅದ್ರ ಬಗ್ಗೆ ಏನಾದ್ರು ಮಾತಾಡಬೇಕು, ವಿಷಯ ತಿಳ್ಕೊಬೇಕು ಅನ್ನೋದಾದರೆ ಒಂದು ಮಿಸ್ ಕಾಲ್ ಕೊಡಿ, ನಾನೇ ಕಾಲ್ ಮಾಡ್ತೀನಿ. ಇಲ್ಲಾಂದರೆ ವಿನಯ್ ಸರ್ ಅವ್ರದ್ದು ನಂಬರ್ ಕೊಡಿ ಸರ್, ನಾನು ಅವ್ರು ಸ್ವಲ್ಪ ಅಮ್ಮನವ್ರದ್ದು ಒಂದು ಸ್ವಲ್ಪ ದರ್ಶನ ಮಾಡಬೇಕು ಅಂತ ಇದ್ದೀನಿ. ವಿನಯ್ ಸರ್ ಒಂದು ಸ್ವಲ್ಪ ಸಹಾಯ ಮಾಡಿ ಸರ್, ಥ್ಯಾಂಕ್ ಯು. ಅದನ್ನು ಕೇಳಾದ್ಮೇಲೆ ನಾನು ಅವ್ರಿಗೆ ಫೋನ್ ಮಾಡಿಬಿಟ್ಟು ವಿನಯ್ ಸರ್ ಹತ್ರನೂ ಮಾತಾಡಿ ಅದನ್ನು ರೆಕಾರ್ಡ್ ಮಾಡಿ ಇವರಿಬ್ಬರನ್ನೂ ಕನೆಕ್ಟ್ ಮಾಡಿಸಿದ್ದೀನಿ. ಆ ಇಬ್ಬರ ನಡುವೆ ಅಥವಾ ನಮ್ಮ 3 ಜನದ ನಡುವೆ ಅಥವಾ ನನ್ನ ಹಾಗೂ ಸಿದ್ದಪ್ಪನವರ ನಡುವೆ ನಡೆದಂಥ ಆ ಸಂಭಾಷಣೆ, ಆ ಮಾತುಗಳು, ಪುನರ್ಮಿಲನ ಆದಂಥ ಸಂದರ್ಭ ಈಗ ನಿಮ್ಮ ಮುಂದೆ. ಸರ್ ಮುನಿ ಸಿದ್ದಪ್ಪ ಅವರ? ಹಾಂ ಸರ್, ಹೇಳಿ ಸರ್. ನಮ್ಮ ಮೆಸೇಜ್ ನೋಡಿದೆ, ನನ್ನ ಪಬ್ಲಿಕ್ ನಂಬರ್ ಕಳಿಸಿದ್ರಿ ನೀವು. ಶಶಿಕಲಾ ಅಮ್ಮ ಅವರ ಸರಣಿ ನಾನು ಮಾಡಿ ಆಲ್ಮೋಸ್ಟ್ 1 ವರ್ಷ ಆಯ್ತು ಸರ್. ನೀವು ಇವಾಗ ಅದನ್ನ ನೋಡಿ ನನಗೆ ಮೆಸೇಜ್ ಮಾಡಿದ್ರಿ. ಹೇಳಿ ಸರ್, ಏನಿದೆ ಶಶಿಕಲಾ ಅಮ್ಮ ಅಂದ್ರೆ ಏನ್ ಜ್ಞಾಪಕ ಬರುತ್ತೆ ನಿಮ್ಗೆ? ಸರ್, ನನಗೆ ತಂದೆ ತಾಯಿ ಇರಲಿಲ್ಲ ಫಸ್ಟ್ ಆಫ್ ಆಲ್. ಅಮ್ಮನವರು ನನಗೊಬ್ಬ ಈ ಥರ ಮಗ ಇಲ್ಲಿ ನನ್ನ ಜೊತೆಲಿ ಇರೋಕ್ಕೊಬ್ಬ ಬೇಕು ಅಂತ ಯಾರೊಬ್ರು ಬಂದು ನಾನು ತಿಳಿಸಿದ್ರು. ನಿಮ್ಮನ್ನು ಸಾಕೊಳ್ಳಿಕ್ಕೆ ಅವ್ರು ರೆಡಿ ಇದ್ದಾರೆ, ನೀವು ಅವ್ರ ಜೊತೆಲಿ ಇರ್ತೀರಾ ಅಂತೇಳಿ. ನಾನು ಹ್ಞೂ ಅಂತ ಹೇಳಿದೆ. ಅವ್ರು ಯಾರು ಪರಿಚಯಸ್ಥರು ಬಂದು ನನ್ನ ಹತ್ರ ಕೇಳ್ಕೊಂಡಾಗ ನಾನು ಒಪ್ಕೊಂಡಾಗ ನನ್ನ ತಗೊಂಡೋಗಿ ಎಲ್ಲಿ ಬಿಟ್ಟಿದ್ರು. ನೀವು ಅಲ್ಲೇ ಇರ್ತಾ ಇದ್ರಿ, ಅವ್ರ ಜೊತೆಗೆ ಇರ್ತಾ ಇದ್ರಿ? ಅಮ್ಮನವರು ಅವ್ರ ಹತ್ರ ಹೇಳಿದ್ರಂತೆ, ಈಗ ನಾನು ಇಲ್ಲಿ ಒಬ್ಳೇ ಇರ್ತೀನಿ, ನನ್ನ ಜೊತೆಲಿ ಯಾರೊಬ್ರು ಮಗನ ಥರ ಬೇಕು, ಯಾವ ಭೇದ ಭಾವ ಇರಲಿಲ್ಲ. ಅವಾಗ ಎಷ್ಟು ವರ್ಷ ಸರ್ ನಿಮ್ಗೆ? ಅವಾಗ ಎಷ್ಟು ವರ್ಷ ನಿಮ್ಗೆ? ಈ 8 ವರ್ಷ ಹುಡುಗ ಸರ್, ನನಗೆ ಗೊತ್ತಿರೋ ಹಾಗೆ. ನಿಮ್ಮನ್ನೇನು ಓದಿಸ್ತಾ ಇದ್ರೆ? ಸ್ಕೂಲ್ಗೆ ಹೋಗ್ತಿದ್ರಾ ನೀವು? ಸ್ಕೂಲ್ಗೆ ಏನು ಹೋಗ್ತಿರ್ಲಿಲ್ಲ. ಅಮ್ಮನವರು ಎಲ್ಲೆಲ್ಲ ಹೋಗ್ತಿದ್ರು ಅಲ್ಲೆಲ್ಲ ಕರ್ಕೊಂಡು ಹೋಗ್ಬಿಡೋರು. ಇಲ್ಲಾಂದ್ರೆ ಮನೇಲಿ ಯಾರು ನಾಯಿಗಳು ಸಾಕೊಂಡಿದ್ರು, ಒಂದೊಂದ್ಸತಿ ಮನೇಲಿ ಬಿಟ್ಟೋಗಿರೋರು, ಮನೆ ನೋಡ್ಕೊಂಡಿದ್ರು ಅಂತ ಹೇಳಿ. ತ್ಯಾಗರಾಜ್ ನಗರದ ಮನೆ ಅಲ್ಲ ನೀವು ಹೇಳ್ತಾ ಇರೋದು? ತ್ಯಾಗರಾಜ್ ನಗರದ ಮನೆ ಸರ್, ನನಗೆ ನೆನಪಿದ್ದು ಗುಟ್ಟಳ್ಳಿ ಅನ್ನೋದು ಜ್ಞಾಪಕ ಸರ್. ಗುಟ್ಟಳ್ಳಿ ಅಂತ ಕರಿತಿದ್ರು. ಓಕೆ, ಅದನ್ನ ತ್ಯಾಗರಾಜ್ ನಗರ ಅಂತ ಅವ್ರು ವಿನಯ್ ಸರ್ ಮಾತಾಡ್ತಾ ಅದನ್ನ ಹೇಳಿದ್ದು. ಯಾಕೆಂದ್ರೆ ಅದನ್ನ ತ್ಯಾಗರಾಜ್ ನಗರ, ಗುಟ್ಟಳ್ಳಿ ಎಲ್ಲ ಅಲ್ಲೇ ಅಕ್ಕಪಕ್ಕನೆ ಬರೋ ಅಂಥದ್ದು. ಇವಾಗ ನೀವು ಪ್ರೋಗ್ರಾಮ್ ಯಾವಾಗ ನೋಡಿದ್ರಿ? ಇವಾಗ ಆಗ 1 ವರ್ಷ ಆಗಿದೆ, ಯಾವಾಗ ನೋಡಿದ್ರಿ ನೀವು? ಆಕ್ಚುಲಿ ಇದನ್ನ ನನ್ನ ಮಗ ಅದನ್ನೇನೋ ಹಳೆ ಇದನ್ನೆಲ್ಲ ರಿವೀಲ್ ಮಾಡ್ತಿದ್ದ ನನಗೆ. ಓಕೆ. ನಮ್ ಚಿಕ್ಕ ಮಗ ಅವನು 10 ವರ್ಷ ಈಗ. ಅವ್ನು ರಿವೀಲ್ ಮಾಡ್ತಾ ನಿಮ್ ಪ್ರೋಗ್ರಾಮ್ ಅಂತ ನಾನು ಈ ತರ ಇದ್ದೆ, ಶಶಿಕಲಾ ಅಮ್ಮನವ್ರು ನನ್ನ ಸಾಕೊಂಡಿದ್ರು ಮುಂಚೆ ಈ ತರ ಹೇಳಿದಾಗ ಆಟೋಮೆಟಿಕ್ಲಿ ನಿಮ್ ಪ್ರೋಗ್ರಾಮ್ ಬಂತಲ್ಲಿ. ಆಮೇಲೆ ನಿಮ್ದು 7 ಎಪಿಸೋಡ್, ಟೋಟಲ್ 7 ಎಲ್ಲ ಎಪಿಸೋಡ್ ನೋಡ್ತಾ ಬಂದೆ. ಆಮೇಲೆ ವಿನಯ್ ಸರ್ ಕೂಡ ಯಾರ ಜೊತೆಲಿ ಒಬ್ಬ ಹುಡುಗ ಇದ್ದ ಅಂತ ನೆನ್ಪು ಮಾಡಿದ್ರು. ಆ ಹುಡುಗ ಅವಾಗ ನಾನೇ ಜೊತೆಲಿ ಇದ್ದ, ಅಮ್ಮನವ್ರ ಜೊತೆಲಿ. ಆಗಲಿ ಇದು ವಿಷಯ ಪೂರ್ತಿ ಗೊತ್ತಿಲ್ಲ ಅವ್ರಿಗೆ, ಗೊತ್ತಿಲ್ಲದೆ ಇದು ಏನೇನೋ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳಿ ನಾನು ನಿಮ್ಮ ಪ್ರೋಗ್ರಾಮ್ ನೋಡಿದ್ಮೇಲೆ ನಾನು ನಿಮಗೆ ಮೆಸೇಜ್ ಮಾಡಿದೆ. ಇವಾಗ ನೀವೇನು ಕೆಲಸ ಮಾಡ್ಕೊಂಡಿದ್ದೀರಾ ಸರ್ ನೀವು? ಸರ್, ನಾನು ಬೇಸಿಕಲಿ ಅಮ್ಮನವ್ರನ್ನ ಬಿಟ್ಟಾಗ ಬೇರೆ ಬೇರೆ ಆರ್ಟಿಸ್ಟ್ಗಳು ನನಗೆ ಅವಕಾಶ ಕೊಟ್ಟರು. ನಾನು ಕೆಲವೊಂದು
ಸೀರಿಯಲ್ ಅಲ್ಲಿ DD1 DD9 ನಾನು ಕೆಲವು ಪ್ರೋಗ್ರಾಮ್ ಮಾಡಿದೆ. ಸ್ವಲ್ಪ ದಿವಸ ಪ್ರೋಗ್ರಾಮ್ ಕೊಟ್ಟ ಆ ನಂತರ ಆಗ್ಲಿಲ್ಲ. ಆಮೇಲೆ ಈಗ ನಾನು ಬೇಸಿಕಲಿ ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡಿದ್ದೀನಿ. ಓಕೆ, ಬೆಂಗಳೂರಲ್ಲೇ ಇರೋದಾ? ಸರಿ ಸರ್, ಬೆಂಗಳೂರಲ್ಲೇ ಇದ್ದೀನಿ. ಹೇಗಿದ್ರು ಸರ್ ಶಶಿಕಲಾ ಅಮ್ಮ ಅವರು? ಒಬ್ಬ ಕಲಾವಿದೆಯಾಗಲ್ದೆ ಒಂದು ತಾಯಿ ಸ್ಥಾನ ಕೊಟ್ಟಿದ್ರು, ನೀವು ಒಂದು ತಾಯಿಯಾಗಿ ಹೇಗಿದ್ರು ಅವ್ರು ಶಶಿಕಲಾ ಮೇಡಮ್ ಅವರು? ಸರ್ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ನೆಗೆಟಿವ್ ಏನಲ್ಲ, ಇದು ಬ್ಯೂಟಿಫುಲ್ ಅಮ್ಮ ಅಂತಾನೆ ಸರ್. ಒಂದು ಇಲ್ಲ, ನಾವು ಸಿನಿಮಾದಲ್ಲಿ ಅವ್ರನ್ನ ಸಾಕಷ್ಟು ಈ ಬಜಾರಿ ಪಾತ್ರಗಳು, ಒಂಥರ ಜೋರ್ ಪಾತ್ರಗಳೆಲ್ಲ ನೋಡಿದ್ವಿ. ನಿಜ ಬದುಕಿನಲ್ಲಿ ಹೇಗಿದ್ರು ಅಮ್ಮ? ಬಟ್ ಆ ತರ ಇಲ್ಲ. ಸಿನಿಮಾದಲ್ಲಿ ನಾವ್ ಏನ್ ನೋಡ್ತೀವಿ ಇಲ್ಲಪ್ಪ, ಇದು ತುಂಬಾ ಸಾಫ್ಟ್, ತುಂಬಾ ಇದು ಆತರ ಕೋಪ ಲೌಡ್ ಆಗಿ ಮಾತಾಡೋದು ಏನು ಇಲ್ಲ ಸರ್. ತುಂಬಾ ಒಬ್ಬ ಹೊರಗಡೆ ಕರ್ಕೊಂಡಾಗ್ಲಿ ಮನೇಲಿ ಇದ್ದಾಗಲಿ ಆತರ ಇಲ್ಲ. ಅವ್ರಾಯ್ತು ಅವ್ರು ಪಾಡ್ ಹಾಕಿರೋರು ಸರ್, ಏನು ಇದಿರ್ಲಿಲ್ಲ ಸರ್ ಅವ್ರಿಗೆ. ಅವತ್ತು ಬೆಂಕಿ ದುರಂತ ಆದಾಗ ನೀವು ಇದ್ರ ಸರ್? ನೀವು ಮನೆಯಲ್ಲಿ ಇದ್ರ? ಎಲ್ಲ ಕಣ್ಣಲ್ಲೇ ನೋಡಿದೀನಿ ಸರ್. ಅಕ್ಕಪಕ್ಕದವ್ರು ಹೋಗಿ ಜನಗಳನ್ನ ಕೂಗಿ ಕರೆದಿದ್ದೇನಾರು ಮಾಡಿದ್ರ ನೀವು ಅವ್ರಿಗೆ ಹಿಂಗಾದಾಗ, ಸಿಲಿಂಡರ್ ಇದಾದಾಗ? ಹೌದು, ಆಕ್ಚುಲಿ ಅದು ಬರ್ನಿಂಗ್ ಕೇಸ್ ಆಗಿದ್ದು ನಿಜ. ಹೆಂಗಾಯ್ತದ ಬರ್ನಿಂಗ್? ನಿಮ್ಗೇನಾದ್ರು ಗೊತ್ತಾ ಅದು? ಸೊ ಆಕ್ಚುಲಿ ಅವರು ಒಂದು ಲೈಲನ್ನು ನೈಟಿ ಹಾಕೊಂಡಿದ್ರು. ಆ ಲೈಲಲ್ಲಿ ನೈಟಿ ಹಾಕಿರ್ಬೇಕಾದ್ರೆ ಅದು ಸೀಮೆಣ್ಣೆ ಸ್ಟವ್ ಅದು ಬೆಳಗ್ಗೆ ಹೊತ್ತಾ? ಇದು ಬೆಳಗ್ಗೆನಾಗಿದ್ದು? ಒಂದು ಮಧ್ಯಾಹ್ನ ಒನ್ ಓ ಕ್ಲಾಕ್. ಓಕೆ, ಅದಾದ್ಮೇಲೆ ಅವ್ರಿಗೆ ನೀವು ಏನ್ ಮಾಡಿದ್ರಿ ಇಮಿಡಿಯೇಟ್ ಆಗಿ ಸರ್? ಇಮಿಡಿಯೇಟ್ ಆಗಿ ನಾನು ಕಿರ್ಚ್ಕೊಂಡೆ, ಅವರು ತುಂಬಾ ಕಿರ್ಚ್ಕೊಂತ ಇದ್ರು. ಅಲ್ಲಿಂದ ಅಡ್ಗೆ ಮನೆಯಿಂದ ಬಾತ್ರೂಮ್ ಓಡೋದ್ರು. ಅಲ್ಲೂ ತಡಿ ಆಲ್ರೆಡಿ ಅರ್ಧ ಬಾಯ್ಲ್ ಆಗ್ಬಿಟ್ಟಿತ್ತು ಬಾಡಿ ಎಲ್ಲ. ಅಲ್ಲಿಂದ ಮತ್ತೆ ಬೆಡ್ರೂಮ್ ಬಂದ್ರು. ಬೆಡ್ರೂಮ್ ಬಂದು ಬಾಗ್ಲ ಹಾಕೊಂಡ್ರು. ನಾವು ಏನ್ ಮಾಡ್ಲಿಕ್ಕೂ ಆಗಿಲ್ಲ ಆ ಟೈಮಲ್ಲಿ. ತಿರ್ಗಾ ಅದು ಬೆಂಕಿ ತುಂಬಾ ಹತ್ಕೊಂಡ್ಬಿಟ್ಟು ಹಿಂದ್ಗಡೆ ಮನೆಯವ್ರಿಗೂ ಗೊತ್ತಾಗ್ಬಿಡ್ತು, ಮುಂದ್ಗಡೆ ಇನ್ನೊಂದ್ ಮನೆ ಇತ್ತು ಅವ್ರಿಗೂ ಗೊತ್ತಾಯ್ತು. ಸೊ ಅವ್ರು ಯಾರು ಬಂದು ಏನ್ ಮಾಡ್ಲಿಕ್ಕೂ ಆಗಿಲ್ಲ. ಇವಾಗ ಜೊತೆಲಿ ಇನ್ನೊಂದಿಬ್ರು ಇದ್ರು, ಅವರು ಅದನ್ನೆಲ್ಲ ಹಾರಿಸಿ ಬಾಗ್ಲೆಲ್ಲ ಹೊಡೆದು ಅದನ್ನ ಹಾರಿಸಿ ಒಂದು ಪೇಷಂಟ್ ಅನ್ನು ಸುತ್ಕೊಂಡು ಆಮೇಲೆ ಕರ್ಕೊಂಡೋಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿದ್ರು. ಅಲ್ಲಿ ಆಗಲ್ಲ ಅಂತ ಹೇಳಿ ಬರ್ನಿಂಗ್ ಕೇಸ್ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು. ಅಲ್ಲಿಂದ ಬೌರಿಂಗ್ ಬಂದ್ರು. ಅವರ ಒಂದು ಅಗಲಿಕೆ ಸರ್, ಅವರು ತೀರೋದ್ಮೇಲೆ ನಿಮಗೆ ಅಂದ್ರೆ ತಾಯಿ ತರ ಇದ್ದವರು ದೂರ ಆಗ್ಬಿಟ್ಟಿದ್ದು ನಿಮ್ಗೆ ಎಷ್ಟು ಆಘಾತ ಆಯ್ತದು? ಆಘಾತ ಹೇಳ್ಕೊಳಕ್ಕೆ ಆಗ್ತಿಲ್ಲ ಸರ್. ಎಷ್ಟು ದುಃಖ ಆಯ್ತು ಅಂದ್ರೆ, ಏನೋ ಕಳ್ಕೊಂಡಲ್ಲ, ಏನೋ ಕಳ್ಕೊಂಡಲ್ಲ. ಆ ಕಡೆ ನಮ್ಮ ಸ್ವಂತ ತಾಯಿನೂ ಹೊಟ್ಟೋದ್ರು, ಈಗ ನನಗೆ ತಾಯಿ ಸ್ಥಾನ ಕೊಟ್ಟವ್ರು ಇವ್ರನ್ನೂ ಕಳ್ಕೊಂಡೆ. ಈಗ ನನ್ನ ಲೈಫ್ ಹೇಗೆ ಅನ್ನೋದು ದುಃಖ. ಆಮೇಲೆ ಅವ್ರು ನೋಡಕ್ಕಾಗ್ಲಿಲ್ವಲ್ಲ ಅನ್ನೋ ತುಂಬಾ ಸಂಕಟಪಟ್ಟೆ. ಓಕೆ, ಅದನ್ನ ಸುಮಾರು ಜನ ಕೇಳ್ಕೊಂಡ್ರು, ಯಾಕೆ ನೀನು ಇಂಥವ್ರನ್ನ ಹತ್ರ ಇದೆಲ್ಲ ಹೆಂಗಾಯ್ತು ಏನಾಯ್ತು. ನಾನು ಕೆಲವರಿಗೆ ಅದು ಹೇಳ್ಕೊಳಕ್ಕೆ ಆಗಿಲ್ಲ ನನಗೆ. ಅದು ಇನ್ನೈತೆ ಅಂದ್ರೆ ಮತ್ತೆ ಎಲ್ಲಿ ಪಬ್ಲಿಸಿಟಿ ಆಗುತ್ತೋ, ಮತ್ತೆ ಅದು ಎಲ್ಲಿಗೆ ಏನೇನಾಗುತ್ತೋ ಅನಾಹುತಗಳು, ಆ ಥರದೆಲ್ಲ ನನ್ನ ಮೈಂಡಲ್ಲಿ ಕೂತ್ಕೊಂಡ್ಬಿಡ್ತು. ಆಮೇಲೆ ವಿನಯ್ ಸರ್ ನಾ ನೋಡಿದ್ರ ನೀವು? ಆ ಸಣ್ಣ 6 ವರ್ಷ ಹುಡುಗ ಅಂತ ಹೇಳ್ತಿದ್ದಾರೆ ಬಂದಾಗ, ಅವ್ರ ತಂದೆ ಜೊತೆ ಬಂದಾಗ ನೋಡಿದ್ದೆ. ಮಾತಾಡಿದ್ರ ನೀವು ಅವ್ರ ಜೊತೆ? ಅವಾಗ ಮಾತುಕತೆ ಆಡಿದ್ರ ವಿನಯ್ ಅವ್ರ ಜೊತೆ? ಇಲ್ಲ, ನಾನು ಸಣ್ಣ ಹುಡುಗ, ಏನು ಮಾತಾಡ್ಲಿಲ್ಲ. ಬಂದ್ರು ಹೊತ್ತಿರ್ಲಿಲ್ಲ, ಅವರು ತುಂಬಾ ಹೊತ್ತಿರಲಿಲ್ಲ, ಬಂದು ಮಾತಾಡ್ಸ್ಕೊಂಡು ಹೊರಟು ಬಿಡ್ತಿದ್ರು. ಇಲ್ಲ, ನನಗೂ ಅವ್ರಿಗೆ ಅಷ್ಟೊಂದು ಪರಿಚಯ ಇರಲಿಲ್ಲ. ಒಂದು 2-3 ದಿನ, ವಾರಗಟ್ಲೆ, ತಿಂಗ್ಳುಗಟ್ಲೆ ಇದ್ದಿದ್ರೆ ನಮ್ಗೆ ಅವ್ರಿಗೊಂದು ಬಾಂಡಿಂಗ್ ಬೆಳೆಯೋದು, ಫ್ರೀಯಾಗಿ ಮಾತಾಡ್ತಿದ್ವಿ. ಓಕೆ, ಅಮ್ಮ ಶಶಿಕಲಾ ಅಮ್ಮ ಯಾವಾಗಾದ್ರೂ ನಿಮ್ಮ ಹತ್ರ ಅವ್ರ ಮಗನ ಬಗ್ಗೆ ಮಾತಾಡೋರ, ವಿನಯ್ ಅವ್ರ ಬಗ್ಗೆ ಮಾತಾಡೋರ? ಹೇಳೋರು. ಅವರೆಲ್ಲ ಊರಲ್ಲಿದ್ದಾರೆ, ಬಟ್ ನಾನು ಅಲ್ಲಿ ಹೋಗಕ್ ಆಗ್ತಾ ಇಲ್ಲ. ಬಟ್ ಅಲ್ಲಿ ಹೋಗ್ಬಿಟ್ರೆ ನನಗೆ ಇಲ್ಲಿ ನನ್ನ ಸಿನಿಮಾ ಅಂತ ಏನಿದೆ ಇದೆಲ್ಲ ಅವ್ರು ಅಲ್ಲಿಂದ ಬಂದು ಹ್ಯಾಂಡಲ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಸಪ್ರೇಟ್ ಆಗಿದ್ದೀನಿ. ಅದಕ್ಕೋಸ್ಕರ ನನಗೆ ಒಬ್ರು ಬೇಕು ಅಂತೇಳಿ ನಿನ್ನನ್ನ ಇಟ್ಕೋತೀನಿ, ನಾನು ನಿನ್ನ ನೋಡ್ಕೋತೀನಿ ಎಲ್ಲ ಇದು ಅಂತೇಳಿ ಅಮ್ಮವ್ರು ನನಗೆ ಅಷ್ಟು ಗ್ಯಾರಂಟಿ ಕೊಟ್ಟಿಟ್ಕೊಂಡಿದ್ರು ಸರ್. ಶೂಟಿಂಗ್ ಸ್ಪಾಟ್ ಅಲ್ಲಿ ಅಮ್ಮವ್ರು ಹೇಗಿರೋರು ಸರ್ ನೀವು ನೋಡ್ದಂಗೆ? ತುಂಬಾ ಎಲ್ರ ಜೊತೆ ಅನ್ಯೋನ್ಯ ಆಗಿರೋರು. ಆ ಥರದ್ದು ಇದಿಲ್ಲ ಸರ್. ನಾವು ಹೊರಗಡೆ ಏನು ಸಿನಿಮಾದಲ್ಲಿ ಏನು ನಡೆಸ್ತಾರಲ್ಲ ಆ ಥರದ ಇಲ್ಲ. ಈಗ ನಿಮ್ಮ ಫ್ಯಾಮಿಲಿ ಯಾರ್ಯಾರು ಇದ್ದೀರಾ ನೀವು? ಸರ್, ನಾನು 2 ಗಂಡು ಮಕ್ಕಳು, ನಮ್ಮ ವೈಫ್ ಇದ್ದಾರೆ. ಸೊ ನಮ್ಮ ವೈಫು JB ಮಾರ್ಗನ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ. ಓ, ವಂಡರ್ಫುಲ್ ಸರ್, ವಂಡರ್ಫುಲ್. ನಾನು ಬೇಸಿಕಲಿ ಕೆಲವು ಬಿಸ್ನೆಸ್ ಎಲ್ಲ ಲಾಸ್ ಆದ್ಮೇಲೆ ಈಗ ನಾನು ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದೆ. ಸೊ ಈಗ ನಮ್ಮ ವೈಫು ಬೇಡ, ನೀನು ಮನೇಲಿ ಇದ್ಬಿಟ್ಟು ಸಾಕು ಅಂತೇಳಿ ಈಗ ನಾನು ಎಲ್ಲೂ ಜಾಬ್ ಇಲ್ಲ, ಏನಿಲ್ಲ, ಮನೇಲಿ ಇದ್ದೀನಿ ಆರಾಮಾಗಿ ಅಷ್ಟೇ ಸರ್. ನಾವು ಮಾಡಿದ ಪ್ರೋಗ್ರಾಮ್ ನೋಡಿದ ತಕ್ಷಣ ನಿಮಗೆ ನನಗೆ ಫೋನ್ ಮಾಡಬೇಕು ಅಥವಾ ಮೆಸೇಜ್ ಕಳಿಸ್ಬೇಕು ಅಂತ ಏನಕ್ಕೆ ಅನ್ನಿಸ್ತು ಸರ್? ನನಗೆ ಆ ಹಳೆ ನೆನಪುಗಳು ಬಂದ್ಬಿಡ್ತು, ದುಃಖ ಆಗೋಯ್ತು ಆ ವಿಡಿಯೋ ನೋಡಿದ ತಕ್ಷಣ. ಓಕೆ, ನನಗೆ ಅಮ್ಮನವ್ರನ್ನ, ಶಶಿಕಲಾ ಅಮ್ಮನವ್ರು ನೋಡಕ್ಕಾಗ್ಲಿಲ್ವಲ್ಲ ಆ ಮೂಮೆಂಟ್ ಅಲ್ಲಿ. ಅವ್ರಿಗೆ ಇದಾರ ಬರ್ನಿಂಗ್ ಆಗೋಯ್ತು, ಮಣ್ಣು ಮಾಡಿ ಏನು ಗೊತ್ತಾಗಿಲ್ಲ ನನಗೆ. ಓಕೆ, ಸೊ ಇದು ನೋಡಿದ್ಮೇಲೆ ತಡಿಲಿಕ್ಕಾಗಿಲ್ಲ, ಅಷ್ಟು ಮನಸಲ್ಲೇ ಅದು ಹಿಡಿದಿಟ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ. ಓಕೆ, ವಿನಯ್ ಅವ್ರ ಜೊತೆ ಮಾತಾಡ್ತೀರಾ? ಕನೆಕ್ಟ್ ಮಾಡ್ಲಾ? ಖಂಡಿತ ಸರ್, ಖಂಡಿತ ಸರ್. ಓಕೆ, ಹಂಗೆ ಲೈನಲ್ಲಿರಿ. ಹಲೋ ವಿನಯ್ ಸರ್ ನಮಸ್ಕಾರ, ರಘುರಾಮ್ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಸರ್. ಹೇಗಿದ್ದೀರಾ ವಿನಯ್ ಸರ್? ಫೈನ್ ಸರ್. ನಿಮ್ ವಾಯ್ಸ್ ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಒಂದು ಸರ್ಪ್ರೈಸ್ ಕೊಡ್ಬೇಕು ನಾನು ಇವಾಗ. ಹೌದಾ? ರೆಡಿ ಇದ್ದೀರಾ? ಒಬ್ಬ ವ್ಯಕ್ತಿನ ಕನೆಕ್ಟ್ ಮಾಡ್ತೀನಿ. ಹಾ, ಆ ವ್ಯಕ್ತಿ ಜೊತೆ ನೀವು ಮಾತಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಸರ್ಪ್ರೈಸ್ ಆಗುತ್ತೆ. ಸೊ 1 ನಿಮಿಷ ಆಗಿ ಕನೆಕ್ಟ್ ಮಾಡ್ತೀನಿ ನಾನು, ಒಂದೇ ಸೆಕೆಂಡ್ ಆಗಿ. ಆಗ್ಲಿ ಸರ್.
ಸಿದ್ದಪ್ಪನವ್ರೆ, ಹಾ ಸರ್. ನೋಡಿ ನಿಮ್ಮ ಅಷ್ಟು ವರ್ಷದ ಆಸೆ ಕನಸು ನಮ್ಮ ಪ್ರೀತಿಯ ಶಶಿಕಲಾ ಅಮ್ಮ ಅವರ ವಾರಸುದಾರ ಅವರ ಮಗ ವಿನಯ್ ಅವ್ರ ಲೈನ್ ಅಲ್ಲಿ ಇದ್ದಾರೆ. ವಿನಯ್ ಸರ್, ಇವರು ನಿಮ್ಮ ತಾಯಿ ಜೊತೆ ನೀವು ಇಂಟರ್ವ್ಯೂ ನಲ್ಲಿ ಹೇಳಿದ್ರಲ್ಲ, ಒಬ್ಬ ಹುಡುಗ ಕೆಲಸ ಮಾಡ್ತಿದ್ರು ಅಂತ, ಆ ಹುಡುಗ ಇವಾಗ ಪ್ರೋಗ್ರಾಮ್ ನೋಡಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ಲೈನ್ ಅಲ್ಲಿ ಇದ್ದಾರೆ. ಮಾತಾಡಿ ಸಿದ್ದಪ್ಪನವ್ರೆ, ಮಾತಾಡಿ ವಿನಯ್ ಸರ್. ನಮಸ್ತೆ. ನಾನು ಮುನಿಸಿದ್ದಪ್ಪ ಅಂತ ನನ್ನ ಹೆಸರು. ಶಶಿಕಲಾ ಅಮ್ಮನವ್ರು ನನ್ನನ್ನ ರಾಮು ಅಂತ ಇಟ್ಟು ಕರೀತಿದ್ರು. ರಾಮು, ನಿಮಗೆ ವೈಟಿ ಮಿಲ್ಕ ಅಂತವ್ರೇನಾದ್ರು? ವೈಟಿ, ಹೌದು, ಜೊತೆಲಿದ್ರು ಅವಾಗ. ಸರ್, ನಂದು ಯಾಕೆಂದ್ರೆ ವೈಟಿ ಅನ್ನೋಂತ ಸೈಕಲ್ ನನ್ನ ಹತ್ರ ಇವಾಗಲೂ ಇತ್ತು. ನಾನು ಅದನ್ನ ಕೊಟ್ಬಿಟ್ಟೆ. ನಿಮ್ಮನ್ನ ನನಗೆ ಐಡೆಂಟಿಫೈ ಗೊತ್ತಾಗ್ತಾ ಉಂಟು. ನಿಮ್ಮ ವಾಯ್ಸ್ ಮತ್ತೆ ವಾಯ್ಸ್ ಗೊತ್ತಿಲ್ಲ ನನಗೆ, ನಿಮ್ಮ ಐಡೆಂಟಿಫೈ ನನಗೆ ಸ್ವಲ್ಪ ಗೊತ್ತಾಗ್ತಾ ಉಂಟು. ವಿನಯ್ ಸರ್, ಇವರು ಅಮ್ಮಂದು ಆ ದುರಂತ ಆದಾಗ ಅಲ್ಲೇ ಮನೆಯಲ್ಲೇ ಇದ್ರಂತೆ. ಅವರು ಇವಾಗ ಪ್ರೋಗ್ರಾಮ್ ನ ನೋಡಿ ಅವರು ಎಮೋಷನಲ್ ಆಗಿ ನಿಮ್ ನಂಬರ್ ಕೇಳ್ಕೊಂಡು ನಾನು ಈ ತರ ಸರ್ ಅಂತ ನನಗೆ ಮೆಸೇಜ್ ಮಾಡಿದ್ರು. ಸೊ ನಾನು ಅದಕ್ಕೆ ತಡೆಯಪ್ಪ ಒಂದ್ ನಿಮಿಷ ಸರ್ ಕರೆಕ್ಟ್ ಮಾಡ್ತೀನಿ ಅಂತ ಹೇಳಿ ಕನೆಕ್ಟ್ ಮಾಡಿದ್ ನಾನು ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದ ನೋಡಿ ನನಗೆ ಅವರು ಕಾಂಟ್ಯಾಕ್ಟ್ ಆಯ್ತು. ಯಾಕಂದ್ರೆ ಟೋಟಲಿ ಮರ್ತೋಗಿತ್ತು. ಮತ್ತೆ ಅದು ಪ್ರೋಗ್ರಾಮ್ ನೋಡಿದಾಗ ಬಹಳ ದುಃಖನೇ ಆಯ್ತು. ಆಲ್ಮೋಸ್ಟ್ ನಾನ್ ನಿಮ್ಮನ್ನ ನಿಮ್ ತಂದೆ ಜೊತೆಲಿ 2 ಸರಿ ಬಂದಿದ್ ನೆನಪು ನನಗೆ, ಅಮ್ಮನ್ ನೋಡ್ಲಿಕ್ಕೆ. ಸೊ ನಿಮ್ಗೆ ಜಾಸ್ತಿ ಹೊತ್ತು ನೀವು ತುಂಬಾ ಹೊತ್ತು ಇರ್ಲಿಲ್ಲ. ಅಮ್ಮನ ಹತ್ರ ಬಂದ್ ಮಾತಾಡ್ಕೊಂಡು ಹಂಗೆ ಹೊರಟೋಗ್ತಿದ್ರಿ. ಹೌದು, ನನಗೆ ಖುಷಿ ಆಯ್ತು. ಯಾಕೆಂದ್ರೆ ನೀವು ಒಬ್ಬರನ್ನ ಕನೆಕ್ಟ್ ಮಾಡಿದಿರಲ್ಲ ಸರ್, ನಿಮಗೆ ಹ್ಯಾಟ್ಸ್ ಆಫ್. ಸುಮ್ನಿರಿ ಸರ್. ಏನೋ ಕಳೆದೋಗಿದ್ದು ಒಂದು ಲೈಫ್ ಅಲ್ಲಿ ತಂದು ಒಪ್ಸಿ ಎಲ್ಲ ಜನಗಳ ಮುಂದೆ ಮತ್ತೆ ಅದನ್ನ ರಿವೀಲ್ ಮಾಡಲ್ಲ, ನೆನ್ಸ್ಕೊಳ್ಲಿಕ್ಕೆ ಅದು ನಿಮ್ ಕೈಲೂ ಆಗಲ್ಲ ಸರ್. ಅದು ನೀವು ಮಾಡಿದಿರಿ, ಮತ್ತೆ ಅದು ನೆನ್ಸ್ಕೊಳ್ಳೋ ತರ ಮಾಡಿದಿರಿ. ನಮ್ ಲೈಫಲ್ಲಿ ಅವೆಲ್ಲ ಮರಿಬಾರ್ದು ಸರ್. ಯಾಕಂದ್ರೆ ನಮ್ಮ ಜೀವನ ಲೈಫೇ ಹಾಗೆ. ಸಿದ್ದಪ್ಪನವರು ಒಂದ್ ಮಾತು ಹೇಳಿದ್ರು, ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಇಬ್ರು ತೀರೋಗ್ಬಿಟ್ರಂತೆ. ನಾನ್ ನಿಮ್ ಹತ್ರ ಕನೆಕ್ಟ್ ಮಾಡಕ್ ಮುಂಚೆ ಅವ್ರ ಹತ್ರ ಮಾತಾಡ್ತಿದ್ದೆ. ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ತಂದೆ ತಾಯಿ ತೀರೋಗ್ಬಿಟ್ರಂತೆ. ಅವಾಗ ಶಶಿಕಲಮ್ಮ ಅವರು ನಾನ್ ಸಾಕೊಂತೀನಿ ಮಗನ್ ತರ ಅಂತ ಸಾಕದ್ರಂತೆ. ದೇವ್ರಿಗೆ ಏನ್ ದೃಷ್ಟಿ ಬಿತ್ತೋ ಗೊತ್ತಿಲ್ಲ, ಸ್ವಂತ ಹೆತ್ತ ತಾಯಿನೂ ಕಳ್ಕೊಂಡ್ಬಿಟ್ರು, ನನ್ನ ಸಾಕ್ ತಾಯಿನೂ ಕಿತ್ಕೊಂಡ್ಬಿಟ್ರು ಅಂತ ಹೇಳಿದ್ರು. ಪ್ರೀತಿ ವಿಶ್ವಾಸ ಇರ್ಬೇಕು ಅಂದ್ರೆ ಕರೆಕ್ಟ್. ಅದೆಲ್ಲ ಅಮ್ಮಂದು ಒಂದು ಚಿರಋಣಿ. ಥ್ಯಾಂಕ್ ಯು ವಿನಯ್ ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸಿದ್ದಪ್ಪನವ್ರೆ, ತುಂಬಾ ಥ್ಯಾಂಕ್ಸ್. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ನಾನು ಅಮ್ಮನವ್ರನ್ನ ಒಂದ್ಸತಿ ಅಲ್ಲಿ ಬಂದು ಅವ್ರ ಸ್ಥಳ ಒಂಚೂರು ನೋಡ್ಕೊಂಡು. ನೀವು ಆಲ್ವೇಸ್ ವೆಲ್ಕಮ್, ತೊಂದ್ರೆ ಇಲ್ಲ. ನೀವ್ ಯಾವತ್ ಬೇಕಾದ್ರೂ ಬರ್ಬೋದು. ನೀವು ನಾಳೆನೂ ಬರ್ಬೋದು, ಇವತ್ತು ರಾತ್ರಿನೇ ಬರ್ಬೋದು. 100% ನೀವು ಬನ್ನಿ, ಟೇಕ್ ಯುವರ್ ಓನ್ ಟೈಮ್, ಬನ್ನಿ, ಮೀಟ್ ಮಾಡ್ದಂಗಾಗುತ್ತೆ. ನಮ್ಮ ಅತಿಥಿಗಳು ನಮ್ಮ ಸಿದ್ದಪ್ಪ ಅವರಿಗೆ ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನೋಡಿದ್ರಿ ಅಲ್ಲ, ಈ ತರ ಎಷ್ಟೋ ವರ್ಷಗಳಾದ್ಮೇಲೆ ಒಬ್ರೊಬ್ರು ಕನೆಕ್ಟ್ ಆಗ್ತಾರೆ. ನಾನು ಕೂಡ ಒಬ್ಬ ನನ್ನ ಫ್ರೆಂಡನ್ನ ಹೀಗೆ ಹುಡುಕ್ತಾ ಇದ್ದೀನಿ, ಅದ್ರ ಬಗ್ಗೆ ಒಂದು ಪೋಸ್ಟ್ ಬರ್ದಿದ್ದೆ, ನೀವೆಲ್ಲ ಪ್ರತಿಕ್ರಿಯೆ ಕೊಟ್ಟಿದ್ರಿ. ಬಟ್ ನಂಗೆ ಇನ್ನೂ ಕನೆಕ್ಟ್ ಆಗಿಲ್ಲ. ಓಕೆ, ಈ ಥರ ಮಾಡೋ ಕೆಲಸಗಳಿಂದ ನನಗೂ ಎಲ್ಲೋ ನಾನು ಕಳ್ಕೊಂಡಿರೋರು ಸಿಗ್ಬೋದು ಅನ್ನೋ ಒಂದು ನಂಬಿಕೆ ಇದಾಗಿತ್ತು. ಇವತ್ತಿನ ಈ ಸಿನಿಮಾ ಸರಸ್ವತಿ ನಿಮ್ಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಮತ್ತೆ ನಾಳಿನ ಸಂಚಿಕೆಯಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ. ಇದು ಸಿನಿಮಾ ಸರಸ್ವತಿ, ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ಎಲ್ರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.